ಹೇಗಿದೆಯಾ ಬಾಳು ಪಾರ್ವತಿ? ಮಕ್ಕಳು ತುಂಬಾ ಜಾಣರು. ಯಾಕೋ ಸಂಜೆ ಸಪ್ಪಗಿದ್ಯಾ? ನೀನ್ ಯಾವ ಕ್ಲಾಸಲ್ಲಿ ಪಾಸ್ ಆದೆ? ಅಮ್ಮ, ನಾನು ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಮ್ಮ. ಇವರಿಬ್ರು ಕಾಪಿ ಮಾಡಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರಮ್ಮ. ಮುಚ್ಚೋ ಬಾಯ್ನ, ಪರೀಕ್ಷೆ ಟೈಮಲ್ಲಿ ಓದ್ಕೋ ಅಂದ್ರೆ ಹೋಗ್ತಿದ್ದ. ಯಾಕೆ ಮಕ್ಕಳನ್ನ ಗದರ್ತೀರಾ? ಪಾಪ ಅವರೆಲ್ಲ ಕಷ್ಟಪಟ್ಟು ಓದಿ ಪ್ರೀತಿಯಿಂದ ಮಕ್ಕಳು ತಾವು ಪರೀಕ್ಷೆಯಲ್ಲಿ ಪಾಸ್ ಆಗಿರೋದನ್ನ ಸಂತೋಷದಲ್ಲಿ ಹೇಳಿದಾಗ ಹೆತ್ತ ತಂದೆ ತಾಯಿ ಆದವರು ಪ್ರೋತ್ಸಾಹಿಸ್ಬೇಕು, ಗೊತ್ತಾ? ಅಪ್ಪಾಜಿ ಹಾಗೆ ಹೇಳ್ಬೇಡಿ, ನನ್ನ ತಮ್ಮ ಖಂಡಿತ ಇಂಜಿನಿಯರ್ ಆಗ್ತಾನೆ. ನೋಡಿದ್ರೇನ್ರಿ, ನನ್ನ ಮಗ ಇಂಜಿನಿಯರೇ ಆಗ್ತಾನಂತೆ, ಗೊತ್ತಾ? ಆಗ್ತಾನೆ ಇಂಜಿನಿಯರೇ ಆಗ್ತಾನ, ಸಿಡಕ್ ಮುಂದೆ ಸಿದ್ದಪ್ಪನೇ ಆಗ್ತಾನ. ಹಾಗೆ ಹೇಳ್ಬೇಡಿ ಅಪ್ಪಾಜಿ, ನನ್ನ ತಮ್ಮ ಖಂಡಿತ ಇಂಜಿನಿಯರ್ ಆಗ್ತಾನೆ. ಹೌದು, ನಾನು ಇಂಜಿನಿಯರೇ ಆಗೋದು. ನೋಡಿದ್ರ ಯಾವಾಗ್ಲೂ ನನ್ನ ಮಗನ್ ಬೈತಾನೆ ಅಂತೀರಲ್ಲ, ಈಗ ನೋಡಿ ನನ್ನ ಮಗ ಇಂಜಿನಿಯರೇ ಆಗ್ತಾನಂತೆ, ಗೊತ್ತಾಯ್ತಾ? ಪಂಚಮಿ ಬಾಯ್ಲಿ ಅಲ್ವೋ ಸಾಗರ್, ಇವನ್ ಇಂಜಿನಿಯರ್ ಆಗ್ತಾನೆ, ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಅಮ್ಮ, ನಾನು ದೊಡ್ಡ ಅಧಿಕಾರಿ ಆಗದಿದ್ರು ನಮ್ಮ ತಾತಂದಿರು ಉಳಿಸಿರೋ ಎತ್ತೂರು ಮನೆತನ ಉಳಿಸಿ ಬೆಳೆಸ್ತೀನಿ. ಆಮೇಲೆ ಏನ್ ಮಾಡ್ತೀಯಾ? ಆಮೇಲೆ ಈ ನನ್ನ ಮುದ್ದು ತಂಗಿನ ಒಳ್ಳೆ ಮನೆಗೆ ಮದುವೆ ಮಾಡಿ ಸಂತೋಷದಿಂದ ಬಾಳೋದನ್ನ ಕಣ್ತುಂಬ ನೋಡ್ತೀನಮ್ಮ. ನೀನು ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಇಲ್ಲ ತಂಗಿ, ಅಪ್ಪಾಜಿ ತಾತಂದಿರಂತೆ ಸಾವಿರಾರು ಜನರಿಗಾಗಿ ಬಾಳೋದೆ ನನ್ನ ದೊಡ್ಡ ಕೆಲಸ. ಕಂದ ಸಾಗರ್, ಹೊಡೆಯರೆ, ಇದಕ್ಕಿನ್ನ ಇನ್ನವಾಗಿ ಕೇಳಿ ನಿಮ್ಗೆ. ನೀನು ಸಾಗರ್, ನೀನು ನಮ್ಮ ಮನೆತನದ ಹೆಸರನ್ನ ಉಳಿಸಿ ಬೆಳೆಸ್ತೀಯ ಕಣಪ್ಪ. ನಾನು ನಿಮ್ಮ ಪ್ರೀತಿ ಮಗನೇ ಅಲ್ವಾ ಅಪ್ಪಾಜಿ? ಬಾಯ್ಲಿ ಅಲ್ವೇ ಪಂಚಮಿ, ನಿಮ್ಮ ಅಂದಿರೆಲ್ಲ ದೊಡ್ಡವರಾದ್ಮೇಲೆ ಏನೇನ್ ಆಗ್ತೀನಿ ಅಂತ ಹೇಳಿದ್ರು, ನೀನೇನ್ ಆಗ್ತೀಯ ಅಂತ ಹೇಳಿಲ್ವಲ್ಲ ಕಂದ? ಅಮ್ಮ, ನಾನು ಏನು ಸಾಧಿಸ್ತಾ ಇದ್ರು ನಾನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದೆ ತರ್ತೀನಿ. ಅಯ್ಯೋ ನನ್ನ ಬಂಗಾರ. ತಂಗಿ ಅಂದ್ರೆ ನನ್ನ ಮುದ್ದು ತಂಗಿ ಕಣೆ ನೀನು. ಹೊಡೆಯರೆ, ಅಣ್ಣ ತಂಗಿಯರ ಸಂಬಂಧ ಅಂದ್ರೆ ಎಷ್ಟು ಪವಿತ್ರವಾದದಂದ್ರೆ ಬರೀ ಸಿನಿಮಾ ನಾಟಕದಲ್ಲೇ ನೋಡಿದೆ, ಇಲ್ಲಿ ಕಣ್ಣಾರ ನೋಡಿದೀನಿ ಹೊಡೆಯ. ಎಷ್ಟೇ ಆದ್ರೂ ಇವ್ರು ನನ್ನ ಮಕ್ಕಳಲ್ವೇ ಶಿವಣ್ಣ? ಸಾಕ್ ಸುಮ್ನೆ ಇರ್ರಿ, ಬರೀ ನಿಮ್ಮ ಮಕ್ಕಳು, ನನಗೆ ಉಸಿರು ಜೀವ ನನ್ನ ಕಣ್ಗಳು, ಗೊತ್ತಾ? ನಾನು ನಿನ್ನ ಮಗ ಅಲ್ವೇನಮ್ಮ? ನೀನ್ ಯಾಕೆ ಇಲ್ಲಕ್ ಬಂದೆ? ಶಿವಣ್ಣ, ಇವನು ಆ ಧರ್ಮರಾಜ್ ಮಗ ಅಲ್ವೇ? ಹೌದು ಹೊಡೆಯ, ಧರ್ಮರಾಜನ ಕಿರಿಯ ಮಗ. ಅನಾಥಾಶ್ರಮಕ್ಕೆ ಸೇರಿಸಿ ಕೇಳಿದ್ನಲ್ಲ. ಒಡೆಯರೆ, ನಾನು ನಿಮ್ ಜೊತೆ ಇರ್ತೀನಿ, ಆದ್ರೆ ಅನಾಥಾಶ್ರಮಕ್ಕೆ ಹೋಗಲ್ಲ. ಕತ್ತೆ ಬಿಡುವ ಕೆಮ್ಮ ಎಮ್ಮೆ ಕೊಟ್ಟು ತಿವೆ ಎತ್ತಂದ್ರಂತೆ. ಅವ್ನ್ ಬಿಟ್ಬಿಡು. ಬೈಲಿ ಕಾದು ಅಪ್ಪಾಜಿ ತಂದೆ ಮಾಡಿ ಶಿಕ್ಷೆ ಗುರಿಯಾದ್ರೆ ಈ ಹುಡುಗ ಏನ್ ತಪ್ಪು ಮಾಡಿದ್ದಾನೆ? ಹೌದು ರೀ, ನಮ್ ಸಾಗರು 100% ಸತ್ಯವಾದ ಮಾತು ಹೇಳ್ತಿದ್ದಾನೆ. ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಮಗು ಏನ್ರಿ ತಪ್ಪು ಮಾಡುತ್ತೆ ಅಲ್ವೇನ್ರಿ? ಇವತ್ತಿಂದ ಇವನು ನಮ್ಮವನು. ಚಿಕ್ಕೋಡಿಯ ದುಡುಕ್ಬೇಡಿ ಚಿಕ್ಕೋಡಿಯ,
ವಿಷದ ಬಳ್ಳಿ ಹಣ್ಣು ಯಾವತ್ತಿರು ವಿಷನಿಯೇ. ಮನ್ಗಿದವನ್ಗೆ ಬಿಸಿ ಇಟ್ಕೊಟ್ರೆ ಎದಗೊಟ್ಟಿದ್ದಾರೆ ನೋಡಿಯಾ. ಶಿವಣ್ಣ ಶಿವಣ್ಣ, ನೀವು ನಮ್ಮ ಕಣ್ಣರಿದ್ದಾಗೆ 10 ಊರುಗಳಿಗೆ ನ್ಯಾಯ ಹೇಳು. ನಾವೇ ಒಬ್ಬ ಅನಾಥನಿಗೆ ಆಶ್ರಯ ಕೊಟ್ರೆ ತಪ್ಪೇನಿಲ್ಲ, ಸುಮ್ಮನಿರಿ. ಬಲೆ ಮಗನೇ ಬಲೆ, ಆಗ್ಲೇ ಅಪ್ಪನಿಗೆ ನ್ಯಾಯವಂಗ ಹೇಳಗಾಗ್ಬಿಟ್ಟ. ಇವತ್ತಿಂದ ಇವನು ಪಾಲು ಇಲ್ಲೇ ಇರ್ಲಿ ಬಿಡಿ. ಪಾರ್ವತಿ, ಏನ್ರಿ? ಇವತ್ತು ಮಕ್ಳಿಗೆ ಏನಾದ್ರು ಸಿಹಿ ಮಾಡಿದೀಯನ? ಅರೆ, ದಿನಾ ಬೇರೆ ಬೇರೆ ಕೇಳ್ತಾರೆ ಅಂತ ಇವತ್ತೆಲ್ಲ ಮಕ್ಳಿಗೂ ಜಿಲೇಬಿ ಮಾಡಿದ್ದೀನಿ. ಶಿವಣ್ಣ, ಹೋಗಿ ಜಿಲೇಬಿ ತಗೋಬಾ. ಆಯ್ತಮ್ಮ. ಜಿಲೇಬಿ ಅಂತೆ ಜಿಲೇಬಿ. ನಂಗೆ ಜಿಲೇಬಿ ಬೇಡ, ನಂಗೆ ಕೇಸರಿ ಬಾತೆ ಬೇಕು. ಅಯ್ಯೋ ನನ್ನ ಮುದ್ದು ಬಂಗಾರ, ಇವತ್ತೊಂದಿನ ಜಿಲೇಬಿ ತಿನ್ಬಿಡು. ನಾಳೆ ನಿನ್ಗೋಸ್ಕರ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಕರೆದು ಕೇಸರಿ ಬಾತೆ ಮಾಡ್ಕೊಡ್ತೀನಿ, ಸರಿನಾ? ತಗೊಳ್ಳಿ ಅಮ್ಮರೇ ಜಿಲೇಬಿ. ಹಠ ಅಂದ್ರೆ ಹಠ, ನಂಗೆ ಕೇಸರಿ ಬಾತೆ ಬೇಕು. ಏ ಸಂಜಯ್, ತಗೊಳ್ಳಿ ಅಮ್ಮರೇ. ಈಗ ಹಠ ಹಿಡಿದ್ರ ರೀ, ಅಪ್ಪಾಜಿ, ನನ್ನ ತಮ್ಮನಿಗೆ ರಾಗಬೇಡಿ ಅಪ್ಪಾಜಿ, ಸುಮ್ಮನಿರಿ. ಸಂಜಯ್ ಒಪ್ಪ ಇಲ್ಲಿ. ಅಮ್ಮ, ಈ ದಿನ ನೀವೊಂದು ಹಾಡಾಡಿದ್ರೆ ಕೇಳ್ತಾ ಕೇಳ್ತಾ ಏನ್ ಕೊಟ್ರು ತಿಂತೀವಮ್ಮ. ಹೌದಮ್ಮ ಹೌದಮ್ಮ. ನನ್ನ ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ ಅಂದ್ರೆ ಹಾಡ್ತಾ ನಲಿತಾ ಇರ್ತೀನಿ, ಸರಿನಾ?
ಏನಾಗಲ್ಲ ಪಾರ್ವತಿ. ನಾನು ಗಾಡಿ ಕಟ್ತೀನಿ, ಆಸ್ಪತ್ರೆಗೆ ಹೋಗೋಣ. ಶಿವಣ್ಣ ಬೇಡ ಬೇಡ ಶಿವಣ್ಣ, ಯಾರು ಎಲ್ಲ ಹೋಗ್ಬೇಡಿ. ಮರೆ ಪಾರ್ವತಿ ಮರೆ ಪಾರ್ವತಿ ಏನಾಯ್ತು ಪಾರ್ವತಿ? ಏನಾಗಲ್ಲ, ಒಳ್ಳೇದು ನಡಿ ಪಾರ್ವತಿ. ಬೇಡ ಎಲ್ಲ ಬೇಡ, ನಾನು ಯಾಕೋ ಉಳಿಯಲ್ಲ ಅನ್ನಿಸ್ತಾ ಇದೆ. ನನ್ನ ಮಕ್ಕಳು ಕಣ್ಣೆದ್ರಿಗೆ ಅವ್ರ ತಡೆ ಮೇಲೆ ಪ್ರಾಣ ಬಿಡಬೇಕು ರೀ. ಏನಾಗಲ್ಲ ಪಾರ್ವತಿ. ನೀನು ಈ ಮನೆ ದೊಡ್ಡ ಮಗ ಕಣೋ. ನೋಡು, ನೀನು ತಮ್ಮ ತಂಗಿನ ಚೆನ್ನಾಗಿ ನೋಡ್ಕೋಬೇಕು. ಆಯ್ತಮ್ಮ? ಪಂಚಮಿನ ಮದ್ವೆ ಮಾಡಿ ದೂರ ಎಲ್ಲೂ ಕಳಿಸ್ಬೇಡ ಆಯ್ತಮ್ಮ. ಅವಳು ಯಾವತ್ತಿದ್ರು ತವ್ರ ಮನೇಲೆ ಇರ್ಬೇಕು ಕಣೋ. ಅಮ್ಮ, ಅವಳ ಕೊಡ ಗಂಡ ಮನೆಯಲ್ಲಿ ಆಗಿರ್ಬೇಕು, ಅದು ನಿನ್ ಜವಾಬ್ದಾರಿ ಕಣೋ. ರೀ ನಂದೊಂದು ಮಾತು ನಡೆಸ್ಕೊಡ್ತೀರೇನ್ರಿ? ಹೇಳು ಪಾರ್ವತಿ, ಹೇಳು. ನೋಡಿ, ಎಷ್ಟೇ ಕಷ್ಟ ಬಂದ್ರು ನನ್ನ ಮಕ್ಕಳುಗಳಿಗೆ ಯಾವತ್ತೂ ನೋವು ಕೊಡಬೇಡಿ. ಶಿವಣ್ಣ ಹೇಳಿ ಅಮ್ಮ, ಹೇಳಿ. ಶಿವಣ್ಣ, ನೀನು ಈ ಮನೆ ಹಿರಿ ಮಗ ಇದ್ದಂಗೆ ಈ ಒಡೆಯರಿಗೆ ಯಾವಾಗಲೂ ನೆರಳಾಗಿ ನಿನ್ ಜೊತೆಲಿರ್ಬೇಕು. ಇವ್ರನ್ನೆಲ್ಲ ನೀನೇ ಚೆನ್ನಾಗಿ ಆಗ್ಲಿ ಅಮ್ಮರೇ, ಆಗ್ಲಿ. ನೀವ್ ಹೇಳ್ದಂತೆ ಈ ಮನೆಯವರೊಂದಿಗೆ ನಡ್ಕೋತೀನಮ್ಮ. ಏನಾಗಲ್ಲ, ಆಸ್ಪತ್ರೆಗೆ ಹೋಗೋಣ ನಡಿ ಪಾರ್ವತಿ. ಸಂಜಯ್, ನೀನು ನನ್ನ ಆಸೆ ಅಂತೆ ಚೆನ್ನಾಗಿ ಓದು, ದೊಡ್ಡ ಆಫೀಸರ್ ಆಗ್ಬೇಕು ಕಣೋ. ಪಂಚಮಿ ಪಂಚಮಿ, ನಿನ್ ಕೈಯಾರ ನೀರು ಕುಡಿಬೇಕು ಕಣೆ. ಒಂದು ಲೋಟ ನೀರು ತಗೋ ಅಮ್ಮ. ರೀ ರೀ, ನಾನು ನನ್ನ ಮಕ್ಕಳು ನನ್ನ ಹತ್ರ ಮಾಡಿ ಮುತ್ತೈದೆ ಸಾವನ್ ಪಡ್ಕೋತಿದ್ದೀನಿ. ನನ್ನ ಮಕ್ಕಳು ಚೋಪಾನ ಕಣ್ರಿ. ಪಂಚಮಿ, ಸಂಜಯ್ ರೀ, ಸಾವಿನ ಪಡಲು ಹೋಗುತ್ತಿದೆ ದೇಹದ ಒಡಲು, ಹುಟ್ಟು ಸಾವಿನ ನಡುವೆ, ಹುಟ್ಟು ಸಾವಿನ ನಡುವೆ ಕಣ್ಣೀರಿನ ಕಡಲು, ಕೂಗುತ್ತಿದೆ ಸಾವಿನ